ಧರ್ಮ ಸಂಸ್ಥಾಪನೆಗಾಗಿ ಪಿಸ್ತೂಲ್ ಇಟ್ಕೊಂಡು ಉಪಲೋಕಾಯುಕ್ತರ ಓಡಾಟ. ಮಂಡ್ಯ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಖುದ್ದು ಮಾಹಿತಿ ನೀಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ, ಆತ್ಮರಕ್ಷಣೆಗಾಗಿ ನಾನು ಈಗ ಪಿಸ್ತೂಲ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ನನಗೆ ಬೆದರಿಕೆ ಕರೆಗಳು ಬರ್ತಿವೆ. ಕೆಲವರು ಗುಂಪು ಕಟ್ಟಿಕೊಂಡು ರೌಡಿಸಂ ಮಾಡಲು ಬಂದಿದ್ರು. ಇದ್ಯಾವುದಕ್ಕೂ ನಾನು ಬಗ್ಗಲ್ಲ. ಯಾರ ಶಿಫಾರಸುಗೂ ಮಣಿಯಲ್ಲ. ಧರ್ಮ ಸಂಸ್ಥಾನಕ್ಕೆ ದೇವರುಗಳ ಹೇಗೆ ದುಷ್ಟರನ್ನ ಶಿಕ್ಷೆಯನ್ನು ಮಾಡಿ ಶಿಷ್ಟರನ್ನ ರಕ್ಷಿಸಲು ಆಯುಧ ಹಿಡಿತಾರೋ ಹಾಗೆ ಅದೇ ರೀತಿಯಲ್ಲಿ ನನ್ನ ಬಳಿ ಕೂಡ ಈಗ ಪಿಸ್ತೂಲ್ ಇದೆ. ಭಗವಾನ್ ವಿಷ್ಣುವಿನ ಸುದರ್ಶನ್ ಚಕ್ರದ ರೀತಿ ಈಗ ನನ್ನ ಬಳಿ ಪಿಸ್ತೂಲ್ ಇದ್ದು, ಇದಕ್ಕಾಗಿ 1 ತಿಂಗಳ ತರಬೇತಿ ಪಡೆದು ಈಗ ಪಿಸ್ತೂಲ್ ಇಟ್ಕೊಂಡಿದ್ದೇನೆ ಅಂತ ಬಿ ವೀರಪ್ಪ ಅವರು ಹೇಳಿದ್ರು. ಜಡ್ಜಿದಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದ ಮೇಲೆ ನಾನು ಟ್ರೈನಿಂಗ್ ಹೋಗಿ 1 ತಿಂಗಳು ಟ್ರೈನಿಂಗ್ ಹೋಗಿ ಪಿಸ್ತೂಲ್ ತಂದಿದ್ದೀನಿ. ಇವತ್ತು 10 ರೌಂಡ್ ಪಿಸ್ತೂಲ್ ಇಟ್ಕೊಂಡು ಸ್ವಲ್ಪ ಆತ್ಮರಕ್ಷಣೆಗೆ ಧರ್ಮಸ್ಥಾಪನೆ ಮಾಡಬೇಕಾದ್ರೆ ಶ್ರೀಕೃಷ್ಣ ಚಕ್ರ ಇಟ್ಕೊಂಡಿದ್ದ, ಆಂಜನೇಯ ದಡ ಇಟ್ಕೊಂಡಿದ್ದ, ತ್ರಿಶೂಲ ಈಶ್ವರ ಇಟ್ಕೊಂಡಿದ್ದ, ಎಲ್ಲಾ ದೇವತೆಗಳು ಆಯುಧ ಇಟ್ಕೊಂಡಿದ್ದಾರೆ. ಹಂಗೆ ನನಗೂ ಒಂದು ಆಯುಧ ಕೊಟ್ಟಿದ್ದಾರೆ. ಇವಾಗ ಲೈಸೆನ್ಸ್ ತಗೊಂಡು ಎಂತ ಸ್ಟೇಟ್ ಎಲ್ಲೋದು ಇರ್ಬೇಕು ಅಂತ ಸದ್ಯಕ್ಕೆ ಇವಾಗಿಲ್ಲ. ನೀವೆಲ್ಲ ನಮ್ಮವ್ರು ಏನು ತೊಂದರೆ ಇಲ್ಲ ಅಂತ ಬಂದಿದ್ದೀವಿ. ಈ ಸ್ಟೇಟ್